ಶಾರದೆ ಗಾನ ರಾಘವಮ್ಮದು ಶಾರದೆ ನಾಮ ಭಾವದಲೆಯಲಿ ನಮ್ಮ ದೇಶ ಕಂಡ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಪಾದಚರಣಗಳಲ್ಲಿ ಹೊಂದಿಸುತ್ತಾರೆ. ಅಂತ ಕ್ರಿಯಾಶೀಲ ದೈಹಿಕ ಶಿಕ್ಷಕರು ಆಮೇಲೆ ಕ್ರೀಡಾ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಮ್ಮ ತಾಲೂಕು ಮತ್ತು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸಂಘಟನೆ ನಿಮ್ಮದು ಐತಿ ಅಂತ ಹೇಳಿ ಎಲ್ಲರೂ ಹೊಗಳು. ರಮೇಶ್ ಔಟಿ ಸರ್ ಅವರು ಕೂಡ ಎಲ್ಲೇ ಹೋದ್ರು ನಮ್ಮ ಸಂಘವನ್ನು ಹೊಗಳ್ತಾರೆ. ಅದರಲ್ಲಿ ಆನ್ಲೈನ್ ಎಲಿಜಿಬಿಲಿಟಿ ಆಗಿರ್ಬೋದು, ಕ್ಯಾಲೆಂಡರ್ ಒಂದು ಬಿಡುಗಡೆ ಆಗಿರ್ಬೋದು, ಜೊತೆಗೆ ಸತ್ಕಾರ ಸಾಧಕರಿಗೆ ಸತ್ಕಾರ ಮಾಡತಕ್ಕಂತ ಕಾರ್ಯಕ್ರಮ. ಇದಕ್ಕೆ ಪಾತ್ರ ಸೂರ್ಯ ಹೇಗೆ ಎಂಟ್ರಿ ಕೊಟ್ಟಾಗ ಕೆಂಪು ಜಾಸ್ತಿ, ಸೂರ್ಯ ಎಂಟ್ರಿ ಕೊಟ್ಟಾಗ ಹೇಗೆ ಕೆಂಪು ಜಾಸ್ತಿವೋ, ಚಂದ್ರ ಎಂಟ್ರಿ ಕೊಟ್ಟಾಗ ಹೇಗೆ ತಂಪು ಜಾಸ್ತಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳು ಎಂಟ್ರಿ ಕೊಟ್ಟಾಗ ಅವರನ್ನ ಗೌರವಿಸಿ ವೇದಿಕೆಗೆ ಕರೆಯುವಲ್ಲಿ ಪ್ರೀತಿಯು ಅಷ್ಟೇ ಜಾಸ್ತಿವೋ ಜಾಸ್ತಿ, ಜಾಸ್ತಿವೋ ಜಾಸ್ತಿ ಅಂತಕ್ಕಂಥ ಮಾತನ್ನ ಒಂದ್ಸರಿ ಪ್ರೀತಿ ಅಂತ ಹೇಳ್ತಾ, ಶಿಕ್ಷಣ ಶಿಕ್ಷಕರಿಗಾಗಿ ಇರತಕ್ಕಂಥ ರಾಜ್ಯ ಮಟ್ಟದ ಕ್ರೀಡಾಕೂಟ ಬಂಗಾರವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನಿಜವಾದ ಜಮಖಂಡಿ ತಾಲೂಕಿನ ಚಿನ್ನ ಮೇಳರು ಆತ್ಮೀಯ ಸಹೋದರು ಅವರು ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಾ ಇದ್ರು. ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಇನ್ನೋರ್ವ ಕ್ರಿಯಾಶೀಲ ದೇಶವನ್ನು ಸಾಧತಕ್ಕಂಥವ್ರು ಒಂದು ಅವರು ಸಹ ಸಾಧನೆ ಮಾಡಲಿ ಅಂತೇಳಿ ಕೇಳ್ಕೊತೀವಿ. ಆತ್ಮೀಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಜೊತೆಲಿ ನಾವು ಹೋದ ವರ್ಷ ಮಾಡಿದ್ವಿ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡೆಗಳು ಇಬ್ಬರ ಕಿತ್ತರಾಗಿ ತಮ್ಮ ಕಾರ್ಯವೈಖರಿಯನ್ನು ತೋರಿಸಿದ್ರು. ಹಾಗೆ ನಮ್ಮ ಕುಮಾರ್ ಸರ್ ಅಂತ ಅವರ ಜೊತೆಲಿ ವೇದಿಕೆ ಅಲಂಕರಿಸಿರ್ತಕ್ಕಂಥ ನಮ್ಮ ಆತ್ಮಸ್ಥೈರ್ಯದೊಂದಿಗೆ ಸರ್ ತಾವು ತಮ್ಮ ಕಾಲೇಜ್ ಇರಬಹುದು ಈ ಸ್ಥಳೀಯ ಆಟಗಳಲ್ಲಿ ತಾವು ಸದಾ ಬೆನ್ನೆಲುಬಾಗಿ ಇಬ್ಬರು ಮುಂದೆ ಸಹ ಹಾಗೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಬಲವನ್ನು ತುಂಬಿರತಕ್ಕಂಥ ಪ್ರೀತಿ ವಿಶ್ವಾಸದಲ್ಲಿ ಮತ್ತಷ್ಟು ಮಹಿಳಾ ಶಿಕ್ಷಣಕ್ಕೆ ಪ್ರಾಚೀನ ಕಾಲದಲ್ಲಿ ಅವರು ಮೊದಲ ಆದ್ಯತೆಯಾಗಿ ಮುಂಚೂಣಿಗೆ ಬಂದು ಮಹಿಳೆಯರಿಗೂ ಕೂಡ ಶಿಕ್ಷಣ ದೊರಕಬೇಕು ಅಂತಕ್ಕಂಥ ಮುಂಚೂಣಿ ಹೋರಾಟಗಾರರಾಗಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿಯವರು ಶ್ರೀ ಶ್ರೀಮತಿ ಜ್ಯೋತಿಬಾ ಫುಲೆ ಅವರು. ಅವರ ಒಂದು ಫೋಟ ನಾನು ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ದೈಹಿಕ ಶಿಕ್ಷಕರ ಕೈಯಲ್ಲಿ ಆ ಕ್ಯಾಲೆಂಡರ್ಗಳನ್ನ ವಿತರಣೆ ಮಾಡಲಾಗುವುದು. ಆ ಶಾಲೆಯ ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರಿಗೆ ಕೂಡಿ ಸಂಖ್ಯೆಗಳನ್ನ ತೆಗೆದುಕೊಂಡು ಸಂಖ್ಯೆಗೆ ಅನುಸಾರವಾಗಿ ಈ ಕ್ಯಾಲೆಂಡರ್ಗಳನ್ನ ಕಾರ್ಯಕ್ರಮ ಮುಗಿದ ತಕ್ಷಣ ಈ ವ್ಯವಸ್ಥೆಯನ್ನ ನಮ್ಮ ಸಂಘದ ಪದಾಧಿಕಾರಿಗಳು ಮಾಡಲಿದ್ದಾರೆ. Okay. Second batch will ವಿನಂತಿ ಮಾಡ್ಕೊಳ್ತೇನೆ.
ಸುಮಾರು 12 ಪೇಜ್ಗಳವರೆಗೂ ಕಲರ್ಫುಲ್ ಎಲ್ಲಾ ಪದಾಧಿಕಾರಿಗಳ ಫೋಟೋ ಸಮೇತ ತಪ್ಪಿಲ್ಲದಂತೆ ಮಾಡಲು ಕಳಿಸಿದ್ದಿಲ್ಲ. ಮಾಡಿವಿ. ಈ 8 ಬರೆದಿರ್ತೀನಿ ಜನವರಿ ಸರ್, 1500 ರೂಪಾಯಿ ಜನವರಿ ಸರಿ ಶಾಲೆ ತರಲಿಕ್ಕೆ ಫೋನ್ ಪೇ ಮಾಡಿ ಅಂತ ಕೊಡ್ತೀನಿ ನಾನು. ಗೌರವನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಸಹೋದರರ ಪರವಾಗಿ ಸಂಘದ ಪರವಾಗಿ ಅವ್ನು ಎಸ್ ನಂಬರ್ ಬೇಕು ಫಸ್ಟ್, ಆಮೇಲೆ ಅವ್ನೊಂದು ಫೋಟೋ ಕಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಅವ್ನ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಅವರ ತಂದೆ ತಾಯಿಗಳ ಒಂದು ಪಾಲಕರ ಒಪ್ಪಿಗೆ ಪತ್ರವನ್ನು ಕಲೆಕ್ಟ್ ಮಾಡ್ಕೋಬೇಕು. ಇವಿಷ್ಟು ಕೆಲಸ ಅದು ಅಂದ್ರೆ ಓಕೆ. ನಾವು ಫೋಟೋ ಕಲೆಕ್ಷನ್ ಮಾಡಿದಾಗ ಒಂದ್ ತಪ್ಪು ಏನ್ ಮಾಡಕತ್ತೀವಿ ಅಂದ್ರೆ ಮಕ್ಕಳಿಗೆ ಹೇಳ್ತೀವಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಬಾ ಅಂತ. ಅವ್ನು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋಗ್ರಾಫರ್ ಅಂತ ಹೋಗ್ತಾನೆ, ಫೋಟೋ ಹೊಡ್ಕೊಂಡ್ಬರ್ತಾನೆ, ಸುಮ್ಮನೆ ರೊಕ್ಕ ವೇಸ್ಟ್ ಮಾಡ್ತಾನೆ. ಆ ಫೋಟೋನ ಮಾತ್ರ ನಾವು ಮೊಬೈಲ್ ನಾಗ ಸ್ಕ್ಯಾನ್ ಮಾಡ್ತೀವಿ ಅಥವಾ ಕಂಪ್ಯೂಟರ್ ಸ್ಕ್ಯಾನ್ ಮಾಡ್ತೀವಿ, ಮತ್ತೆ ತೋರಿಸ್ತೀವಿ. ಅದ್ರ ಬದಲು ನಾವು ನೇರವಾಗಿ ನಮ್ಮ ಮೊಬೈಲ್ ಅನ್ನ ಒಂದ್ ಫೋಟೋ ಹೊಡ್ಕೊಂಡ್ಬಿಡ್ತೀವಿ. ಹೆಂಗ್ ಫೋಟೋ ಹೊಡಿದ್ರೆ ಎಲ್ಲರೂ ನಿಲ್ಲಿಸಿ ಹೆಂಗೆ ಹೊಡೆಯಂಗಿಲ್ಲ, ಅವ್ನ ಮುಖಕ್ಕೆ ಬೆಳಕು ಬರುವ